ಸೊ ಈಗ ತಾನೇ ಅಬ್ಬಬ್ಬ ಸಿನಿಮಾ ನೋಡಿದ್ವಿ. ಒಂದು ಮಜವಾದ ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾ ಬಂದು ನೋಡಬೇಕು. ಎಸ್ಪೆಷಲಿ ಯೂತ್ಸ್ಗೆ ಭಾಳ ಅಂದರೆ ಭಾಳ ಮಜಾ ಕೊಡುತ್ತೆ. ಆ ಒಂದು ಕಾಲೇಜು, ಹಾಸ್ಟೆಲ್ಲು, ಸೊ ಅಟ್ಮಾಸ್ಫಿಯರ್ ಮೇಲೆ ಮಾಡಿರೋಂಥ ಸಬ್ಜೆಕ್ಟು ಭಾಳ ಮಜಾ ಇದೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಭಾಳ ಖುಷಿ ಕೊಡ್ತೀವಿ ಸಿನಿಮಾ ಅಂತ ಹೇಳಿ. ನನಗೆ ಪರ್ಸ್ನಲಿ ಕಾಮಿಡಿ ಸಿನಿಮಾಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ತುಂಬ ದಿನ ಆಗಿತ್ತು ಒಂದು ಕಾಮಿಡಿ ಸಿನಿಮಾ ನೋಡಿ. ಸಿಕ್ಕಾಪಟ್ಟೆ ನಾನು ನಗಾಡಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಐ ಥಿಂಕ್ ಗ್ರೂಪಲ್ಲಿ ಯಂಗ್ಸ್ಟರ್ಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದರೆ ಸಖತ್ ಮಜಾ ಮಾಡ್ಬೋದು. ಈ ಸಿನಿಮಾ ಮಿಸ್ ಮಾಡ್ಕೊಬಿಡಿ. ಯು ಶುಡ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಆ್ಯಂಡ್ ಐ ವಾಂಟ್ ಟು ವಿಶ್ ಲಿಖಿತ್ ಮತ್ತು ಅಮೃತ ಆಲ್ ದಿ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ಸೋ ಚೈತನ್ಯ ಸರ್, ಸಿನಿಮಾ ಸಖತ್ ಮಜವಾಗಿದೆ. ಥಿಯೇಟರ್ ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ. ಥ್ಯಾಂಕ್ ಯು. ಸೊ ಈಗ ತಾನೇ ಅಬ್ಬಬ್ಬ ಸಿನಿಮಾ ನೋಡಿದ್ವಿ. ಒಂದು ಮಜವಾದ ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾ ಬಂದು ನೋಡಬೇಕು. ಎಸ್ಪೆಷಲಿ ಯೂತ್ಸ್ಗೆ ಭಾಳ ಅಂದರೆ ಭಾಳ ಮಜಾ ಕೊಡುತ್ತೆ. ಆ ಒಂದು ಕಾಲೇಜು, ಹಾಸ್ಟೆಲ್ಲು, ಸೊ ಅಟ್ಮಾಸ್ಫಿಯರ್ ಮೇಲೆ ಮಾಡಿರೋಂಥ ಸಬ್ಜೆಕ್ಟು ಭಾಳ ಮಜಾ ಇದೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಭಾಳ ಖುಷಿ ಕೊಡ್ತೀವಿ ಸಿನಿಮಾ ಅಂತ ಹೇಳಿ. ನನಗೆ ಪರ್ಸ್ನಲಿ ಕಾಮಿಡಿ ಸಿನಿಮಾಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ತುಂಬ ದಿನ ಆಗಿತ್ತು ಒಂದು ಕಾಮಿಡಿ ಸಿನಿಮಾ ನೋಡಿ. ಸಿಕ್ಕಾಪಟ್ಟೆ ನಾನು ನಗಾಡಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಐ ಥಿಂಕ್ ಗ್ರೂಪಲ್ಲಿ ಯಂಗ್ಸ್ಟರ್ಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದರೆ ಸಖತ್ ಮಜಾ ಮಾಡ್ಬೋದು. ಈ ಸಿನಿಮಾ ಮಿಸ್ ಮಾಡ್ಕೊಬಿಡಿ. ಯು ಶುಡ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಆ್ಯಂಡ್ ಐ ವಾಂಟ್ ಟು ವಿಶ್ ಲಿಖಿತ್ ಮತ್ತು ಅಮೃತ ಆಲ್ ದಿ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ಸೋ ಚೈತನ್ಯ ಸರ್, ಸಿನಿಮಾ ಸಖತ್ ಮಜವಾಗಿದೆ. ಥಿಯೇಟರ್ ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ. ಥ್ಯಾಂಕ್ ಯು.